ಬೈ ಎಲೆಕ್ಷನ್ನಲ್ಲಿ ನಮ್ಮ ಸಮರ್ಥನ ಇವತ್ತು ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ತುಂಬುರದಿಂದ ನಮ್ಮ ದಾವಣಗೆರೆ ದಕ್ಷಿಣದ ತಡಿಯಪ್ಪ ಅವ್ನು ತಳಗಿಡಿಸಪ್ಪ ನಮ್ಮ ದಾವಣಗೆರೆ ದಕ್ಷಿಣ ಮತದಾರ ಬಂಧುಗಳಿಗೆ ತುಂಬುರದಿಂದ ತಡಿಯಪ್ಪ ಕೃತಜ್ಞತೆಗಳು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಮುಖ್ಯವಾಗಿ ಏನು ನಮ್ಮ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಅವರ ಮೊಮ್ಮಗನೂ ಇವತ್ತು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ಸಂಪೂರ್ಣವಾದ ವಿಶ್ವಾಸ ನಂಬಿಕೆ ಇದೆ. ಅದೇ ನಿಟ್ಟಿನಲ್ಲಿ ಅವನು ಮುಂದೆ ಸಾಗಲಿ, ಅದಕ್ಕೆ ಸಂಪೂರ್ಣವಾದ ನಮ್ಮ ಸಹಕಾರನೂ ಇದೆ. ಮತ್ತು ದಾವಣಗೆರೆ ಜನತೆಯ ಹೆಚ್ಚು ಸಹಕಾರದಿಂದ ಇವತ್ತು ಬಡವರು ಎಲ್ಲ ಜಾತಿ ಜನಾಂಗದವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿ, ಮೂಲ ಸೌಕರ್ಯಗಳನ್ನ ಹೆಚ್ಚು ಗಮನದಲ್ಲಿಟ್ಕೊಂಡು ಕೆಲಸಗಳನ್ನ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ಏನಪ್ಪ ಹಿಂದೊಂದು ಸತಿ ಹಂಗೆ ಹೇಳಿದ್ರು MP ಎಲೆಕ್ಷನ್ನಾಗ. ಗೊತ್ತಾಯ್ತಾ ನಮ್ಮ ತಂದೆಯವ್ರು ಏನಂದಿದ್ರು ಅವಾಗ? ಗೊತ್ತಾಯ್ತಲ್ಲ ನಿಮಗೆ ಏನಂದಿದ್ರು? ಹಾಂ, ಬೇರೆ ಏನೋ ಒಳ್ಳೆ ವರ್ಡ್ ಹೇಳಿದ್ರು. ಅದಕ್ಕೆ ಯಾರ್ದು ನೋಡು ದಾವಣಗೆರೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಜನತೆಗಳ ವಿಶ್ವಾಸ ಮುಖ್ಯ. ಅವರೆಲ್ಲರೂ ಸೇರಿ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ, ಇದು ಒಬ್ಬರ ಕೈಯಾಗ ಆಗೋ ಕೆಲಸ ಅಲ್ಲ, ಎಲ್ಲರೂ ಸೇರಿ ಟೀಮ್ ವರ್ಕು. ಅದರಲ್ಲಿ ಹೆಚ್ಚು ಕೆಲಸವನ್ನು ಮಾಡಿ ಇವತ್ತು ಗೆಲ್ಲಿಸಲಿಕ್ಕೆ, ಅವರ ಮತಗಳನ್ನ ಪಡೀಲಿಕ್ಕೆ ಕಾರಣಭೂತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಗೆದ್ದಿದ್ದೇವೆ. ಏನು ಹಿಂದಿನಿಂದಲೂ ಮಾಡಿ ಬಂದಂಥ ಕೆಲಸ ಕಾರ್ಯಗಳು 93ರಿಂದ 94ರಿಂದ ಇಲ್ಲಿ ಮಠ ಮಾಡಿದಂಥ ಕೆಲಸ ಕಾರ್ಯಗಳು ಏನಿದಾವೋ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಿ ತೋರಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಜನಗಳು ನಮಗೆ ಮತವನ್ನು ಹಾಕಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆಯವರು ಹಿರಿಯರು, ಈಗ ಮತ್ತೆ ಕಿರಿಯರು, ಹಿರಿಯರು ಕಿರಿಯರು ಅವರು 95 ತನಕ ಇದ್ದರು. 95, 92ನಲ್ಲಿ ಅವರು MLA ಆಗಿದ್ದರು, 92, 93ಅಲ್ಲಿ. ಈಗ ಇವನು ಕಿರಿಯನಾಗಿ ಶಾಸಕನಾಗಿದ್ದಾನೆ. ಮತ್ತು ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮುಂದುವರಿತಾನೆ. ಜೊತೆಗಿದ್ದ, ಅವ್ರ ಜೊತೆಗೆ ಇದ್ದು ಅಡ್ಡಾಡ್ತಿದ್ದ. ಪ್ರತಿಯೊಂದು ವಿಚಾರಗಳಲ್ಲಿ ಗೊತ್ತೈತೆ ರಾಜಕಾರಣ ಅನ್ನೋದು. ಅದರಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೆ ಒಗ್ಗೂಡಿಸ್ಕೊಂಡು ಯಾವ ಭಿನ್ನಾಭಿಪ್ರಾಯ ಇಲ್ಲದಲೇ ಸರಿ ಸಮಾನವಾಗಿ ಹೋಗ್ತಾನೆ ಅಂತ ನಮಗೆ ನಂಬಿಕೆ ಇದೆ. ಬೆಳಗ್ಗೆ ಸ್ಟ್ರಾಂಗ್ ರೂಮ್ ಹೊಡೆಯುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಯಿತು. ಸೊ ಇದ್ರ ಬಗ್ಗೆ ಅವ್ರು ಕೋರ್ಟಿಗೆ ಗೊತ್ತಿಲ್ಲಪ್ಪ ನನಗೆ ಏನು ಅನ್ನೋದು. ಅದೇನೋ ಸ್ಟ್ರಾಂಗ್ ರೂಮ್ ಅದೇ TVಯಾಗ ನೋಡಿದ್ದು ನಾನು. ಅದೇನೋ ಕೀ ಯಾರೋ ಎಲ್ಲೋ ಹೋಗಿತ್ತು ಏನೋ ಅಂತಂದು. ಅದೇನಿದೆಯೋ ಗೊತ್ತಿಲ್ಲ. ಲೀಗಲಾಗಿರುತ್ತೆ ಅದು. ಎಲೆಕ್ಷನ್ ಕಮಿಷನ್ ಕಡೆಯವರು ಇರ್ತಾರೆ, DC ಅವರು ಇರ್ತಾರೆ, ಎಲ್ಲರೂ ಅಫಿಷಿಯಲ್ಸ್ ಇರ್ತಾರೆ. ಅದ್ರಾಗೇನು ಲೋಪ ಆಗ್ತೈತಿ, ಲೋಪ ಏನಾಗಲ್ಲ. ಆ ನಿಟ್ಟಿನಲ್ಲಿ ಏನು ಪಡೆದ ಮತಗಳೆಲ್ಲವೂ ಸಹ ಕಾಂಗ್ರೆಸ್ ಮತ ಬ್ಯಾಂಕ್, ಅದು ಅವರಿಗೆ ಬಲ ತುಂಬಿದವರು ಯಾರು ಅಂತ ಪ್ರಶ್ನೆ. ಎಲ್ಲ ಗೊತ್ತಾಗಿ ಹಾಕತ್ತಪ್ಪ, ಏನೋ ಎಲ್ಲ ಗೊತ್ತಾಗಿ ಹಾಕೈತಿ. ಗೊತ್ತಾಗಿರೋದಕ್ಕೆ ಅವರು ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ರು. ಈಗ ಅದ್ರ ಮ್ಯಾಗ ಮೇಲದನ್ ದೇವರು ತೋರಿಸ್ತಾನೆ. ಅಂದ್ರೆ ಹೈಕಮಾಂಡ್ ಏನಾರು ಅವ್ರ ಮೇಲೆ ಈಗ ಏನೇನು ತಗೊಂಡಾರಲ್ಲ ಹೈಕಮಾಂಡ್ನವ್ರು, ನನಗೇನಷ್ಟು ಐಡಿಯಾ ಇಲ್ಲ. ಅವರು ತಗೊಂಡಾರ. ಆದರೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಭಾಳ ಒಂದು ಹುಮ್ಮಸ್ಸಿನಿಂದ ಇವತ್ತು ಕೆಲಸವನ್ನು ಮಾಡಿ ಗೆಲ್ಲಿಸಿದ್ದಾರೆ. ನೋಡು, ಅವಾಗ ಸೈಫುಲ್ ಅವ್ರು ನಿಂತಿದ್ರು ಅಂತ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಅದಾದ ಮೇಲೆ ಸೈಫುಲ್ ಅವ್ರು ನಿಂತಾಗ 27,000 ತಗೊಂಡಿದ್ದರು. ಅದಾದಮೇಲೆ ಇವರು ಅತ್ತೌಲ್ಲಾ ಖಾನ್ ಅವ್ರು ನಿಂತಿದ್ದರು. ಅವಾಗ ನಮ್ಮ ತಂದೆಯವರು 1300 ಓಟ್ನಾಗ ಗೆದ್ದಿದ್ರು. ಒಂಟಿ ಇಕ್ಬಾಲು ಒಂದು ಸತಿ ನಿಂತಾಗ ಅವರು 18,000 ತಗೊಂಡಿದ್ರು ಪಂಪಾಪತಿ ಎದುರಿಗೆ. 18,000, ಪಂಪಾಪತಿಯವರು 24,000. ಆಮೇಲೆ ನಾಗಮ್ಮ ಕೇಶವಮೂರ್ತಿಯವರು 15,000, 16,000, 15,000 ತಗೊಂಡಿದ್ರು. ಹಂಗೆ ಇದು ಕಾಲ್ಚಕ್ರ. ಆದರೆ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಮುಖ್ಯ. ಜನಗಳು ಎಲ್ಲ ಸಮಾಜದವರು ಎಲ್ಲ ವಾರ್ಡ್ನಲ್ಲಿ ಮತ ಬಿದ್ದವು. ಹಂಗಾರೆ ವಾರ್ಡ್ಗಳ ಮತ ಬಿದ್ದಿಲ್ಲ ಏನಾಗ? ಎಲ್ಲ ವಾರ್ಡ್ನಾಗ ಹಾಕ್ಯಾರ ಏನೋ. ಈಗ ಇಂಡಿಪೆಂಡೆನ್ಸು ಭಾಳ ಜನ ನಿಂತಿದ್ರು, ಇಂಡಿಪೆಂಡೆನ್ಸ್ಗಳಿಗೂ ಬಿದ್ದವು. ಮತ್ತು ಎಲ್ಲರೂ ನಿಂತಾರೆ, ಎಲ್ಲರಿಗೂ ಮತ್ತು ಅವ್ರು ಗೆಲ್ಬೇಕು ಅಂತ ನಿಂತಿರೋದು.
ವಿಶೇಷವಾಗಿ ಕಾರ್ಯಕರ್ತರು ಸರ್ ಈ ಗ್ಯಾರಂಟಿ ಸಮಿತಿಯವರು ಪ್ರತಿಯೊಂದು ಮನೆಗೂ ಹೋಗಿ 60,000 ಕುಟುಂಬಗಳಿಗೆ ಹೋಗಿ ಭೇಟಿ ನೀಡುವುದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಕಾರ್ಯಕರ್ತರು ನಮ್ಮ ರಾಜ್ಯದಿಂದ ಬಂದಂಥ ಎಲ್ಲ ನಮ್ಮ ನಾಯಕರುಗಳು ಮತ್ತು AICCಯಿಂದ ಬಂದಂಥ ಎಲ್ಲ ನಮ್ಮ ನಾಯಕರುಗಳು ಎಲ್ಲರ ಶ್ರಮದಿಂದ KPCC, AICC, ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮತ್ತು ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಸಾಕಷ್ಟು ಜನ ಇವತ್ತು ಬಂದು ನಮ್ಮ ಕ್ಷೇತ್ರದಲ್ಲಿ ವಾರ್ಡ್ ವೈಸ್ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಒಂದು ಎಲ್ಲ ಶ್ರಮದಿಂದ ಇವತ್ತು ನಾವು ಗೆದ್ದಿದ್ದೀವಿ. ಅವರ ಒಂದು ಶ್ರಮ ಇವತ್ತು ಭಾಳ ಮುಖ್ಯ. ಅವರು ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಂದು ಮತಗಳಿಗೆ ಮತಬೇಟೆಯನ್ನು ಮಾಡಿ ನಮಗೂ ಹೇಳಿ ಅವ್ರನ್ನೂ ಕಾಣ್ರಿ ಇವ್ರನ್ನೂ ಕಾಣ್ರಿ ಅಂತ ಹೇಳಿ ಕಳಿಸ್ಕೊಡ್ತಿದ್ರು. ಆ ನಿಟ್ಟಿನಲ್ಲಿ ಅವರ ಒಂದು ಸಹಕಾರ ಭಾಳ ಮುಖ್ಯ ಆಗಿತ್ತು. ಅದನ್ನು ಮಾಡಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನಪ್ಪ ಅದರದ್ದೇನು ನಾನು ಯೋಚನೆ